ಯಮನೆ ರಜೆ ಮೇಲೆ ಇದ್ದನೋ ಏನೋ ಸಾವಿನ ದವಡೆಯವರೆಗೂ ಹೋಗಿ ಜೀವಂತವಾಗಿ ಮರಳಿದ ಬೈಕ್ ಸವಾರರು. ರಾಜಸ್ಥಾನದ ದೌಸಾ ಜಿಲ್ಲೆಯ NH27 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಬೆಚ್ಚಿ ಬೀಳಿಸುವ ಆಘಾತವೊಂದು ಸಿಸಿಟಿವಿಯಲ್ಲಿ ಸೆರೆಗೊಂಡಿದೆ. ಅತಿ ವೇಗದಲ್ಲಿ ಬರುತ್ತಿದ್ದ ಮಲ್ಟಿ ಆಕ್ಸೆಲ್ ಟ್ರೇಲರ್ ಲಾರಿ ಕ್ಷಣಾರ್ಧದಲ್ಲಿ ನಿಯಂತ್ರಣ ತಪ್ಪಿ ರಸ್ತೆ ಮೇಲೆ ಉರುಳಿ ಬಿದ್ರು. ಅದರ ಪಕ್ಕದಲ್ಲಿ ಸಾಗುತ್ತಿದ್ದ ಬೈಕ್ ಸವಾರರು ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೆದ್ದಾರಿಯಲ್ಲಿ ವೇಗವಾಗಿ ಸಾಗುತ್ತಿದ್ದ ಟ್ರೇಲರ್ ಚಾಲಕನ ಮುಂದೆ ಏಕಾಏಕಿ ಮತ್ತೊಂದು ವಾಹನ ಬಂದಿತ್ತು. ಮುಂದೆ ಸಾಗುತ್ತಿದ್ದ ಆಯಿಲ್ ಟ್ಯಾಂಕರ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಚಾಲಕ ಲಾರಿಯನ್ನ ತಕ್ಷಣ ಎಡದಿಂದ ಬಲಕ್ಕೆ ತಿರುಗಿಸಿದ್ದಾನೆ. ಈ ವೇಳೆ ಲಾರಿ ನಿಯಂತ್ರಣ ತಪ್ಪಿ ರಸ್ತೆ ಮೇಲೆ ಹಲವು ಬಾರಿ ಉರುಳಿ ಬಿದ್ದಿದೆ. ಅದೇ ಸಮಯದಲ್ಲಿ ಲಾರಿಯ ಪಕ್ಕದಲ್ಲಿ ಸಾಗುತ್ತಿದ್ದ ಸ್ಪ್ಲೆಂಡರ್ ಬೈಕ್ಗೆ ಲಾರಿ ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ. ಈ ಅಪಘಾತ ವೇಳೆ ಕಂಡುಬಂದ ಒಂದು ವಿಚಿತ್ರ ದೃಶ್ಯ ಎಲ್ಲರ ಗಮನ ಸೆಳೆದಿದೆ. ಲಾರಿ ತಮ್ಮ ಮೇಲೆ ಉರುಳಿ ಬರುತ್ತಿದೆ ಎಂದು ಅರಿತ ತಕ್ಷಣ ಬೈಕ್ ಚಾಲಕ ತನ್ನ ಪ್ರಾಣ ಉಳಿಸಿಕೊಳ್ಳಲು ಬೈಕ್ ಬಿಟ್ಟು ಎದುರು ದಿಕ್ಕಿನತ್ತ ಓಡಿದ್ದಾನೆ. ಈ ಆತುರದಲ್ಲಿ ಹಿಂಬದಿಯಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನು ಗಮನಿಸದೆ ಓಡಿರುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ತಜ್ಞರ ಪ್ರಕಾರ ಇಂತಹ ಜೀವಮರಣದ ಕ್ಷಣಗಳಲ್ಲಿ ಮನುಷ್ಯನ ಆತ್ಮರಕ್ಷಣೆಯ ಸ್ವಾಭಾವಿಕ ಪ್ರವೃತ್ತಿ ಮೊದಲು ಕೆಲಸ ಮಾಡುತ್ತದೆ. ಲಾರಿ ಯಾವ ದಿಕ್ಕಿಗೆ ಉರುಳುತ್ತದೆ ಎಂಬುದನ್ನು ಕ್ಷಣಾರ್ಧದಲ್ಲಿ ಅಂದಾಜಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಚಾಲಕ ತನ್ನ ಪ್ರಾಣ ಉಳಿಸಿಕೊಳ್ಳುವ ಪ್ರಯತ್ನದಲ್ಲೇ ಓಡಿದ್ದಾನೆ. ಹಿಂಬದಿ ಸವಾರನು ಕೂಡ ತಕ್ಷಣ ಬೈಕಿನಿಂದ ಇಳಿದು ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡಿದ್ದಾನೆ. ಇಂತಹ ತುರ್ತು ಸಂದರ್ಭಗಳಲ್ಲಿ ಪರಸ್ಪರ ಸಮನ್ವಯ ಸಾಧಿಸುವುದು ಬಹಳ ಕಷ್ಟ ಎಂದು ತಜ್ಞರು ಹೇಳ್ತಾರೆ. ಅಷ್ಟೊಂದು ಬಾರಿ ಲಾರಿ ಪಕ್ಕದಲ್ಲೇ ಉರುಳಿ ಬಿದ್ದರೂ ಬೈಕ್ನಲ್ಲಿದ್ದ ಇಬ್ಬರು ಯಾವುದೇ ಗಂಭೀರ ಗಾಯಗಳಿಲ್ಲದೆ ಪಾರಾಗಿರುವುದು ನಿಜಕ್ಕೂ ಅದ್ಭುತ ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೆಲವರು ಅಪಘಾತ ನಡೆದಾಗ ಯಮನೆ ಸ್ವತಃ ರಜೆಯಲ್ಲಿ ಇದ್ದಾನೇನೋ ಎಂದು ಕಾಮೆಂಟ್ ಮಾಡಿದ್ದಾರೆ. ಒಟ್ಟಾರೆ ಹೆದ್ದಾರಿಗಳಲ್ಲಿ ಸಂಚರಿಸುವಾಗ ಭಾರಿ ವಾಹನಗಳಿಂದ ಸುರಕ್ಷಿತ ಅಂತರ ಕಾಯ್ದುಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸುತ್ತದೆ.